ಬೆಂಗಳೂರು ಪ್ರವಾಸೋದ್ಯಮಕ್ಕೆ ಉತ್ತೇಜನೆ ನೀಡುವ ಹಿನ್ನೆಲೆ ರಾಜಧಾನಿಗೆ ಅಂಬಾರಿ ಡಬಲ್ ಡೆಕ್ಕರ್ ಬಸ್ ಆಗಮನವಾಗಿದೆ. ಹಾಗಾದ್ರೆ ಈ ಅಂಬಾರಿ ಬಸ್ನ ವಿಶೇಷತೆ ಏನು? ಯಾವ ಪ್ರವಾಸಿ ಸ್ಥಳಗಳಿಗೆ ಬಸ್ ವ್ಯವಸ್ಥೆ ಇದೆ ಅಂತೀರಾ? ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಬೆಂಗಳೂರು ಪ್ರವಾಸಿಗರಿಗೆ ಗುಡ್ ನ್ಯೂಸ್. ರಸ್ತೆಗಿಳಿದ ಲಂಡನ್ ಮಾದರಿಯ ಡಬಲ್ ಡೆಕ್ಕರ್ ಬಸ್. ಅಂಬಾರಿ ಡಬಲ್ ಡೆಕ್ಕರ್ ಬಸ್ ಎಂಟ್ರಿಗೆ ಜನ ಫುಲ್ ಖುಷ್. ಬೆಂಗಳೂರಿಗೆ ಬರುವ ಪ್ರವಾಸಿಗರ ಬಹುದಿನಗಳ ಬೇಡಿಕೆ ಇಂದು ಈಡೇರಿದೆ. ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ವತಿಯಿಂದ ಈ ಬೇಡಿಕೆಯನ್ನ ಈಡೇರಿಸಲಾಗಿದೆ. ಇಲಾಖೆಯಿಂದ 3 ಹೊಸ ಬಸ್ಗಳು ಮಾರುಕಟ್ಟೆಗೆ ಬಂದಿವೆ. ಅಂಬಾರಿ ಡಬಲ್ ಡೆಕ್ಕರ್ ಬಸ್ ಎಂಬ ಹೆಸರಿನಿಂದ ರಸ್ತೆಗೆ ಬಸ್ಗಳು ಎಂಟ್ರಿ ಕೊಟ್ಟಿವೆ. ಬಹಳ ಕಾತುರದಿಂದ ಕಾಯುತ್ತಿರುವ ಬಸ್ಗಳಿಗೆ ಇಂದು ಪ್ರವಾಸೋದ್ಯಮ ಇಲಾಖೆ ಸಚಿವ ಎಚ್.ಕೆ. ಪಾಟೀಲ್ ಚಾಲನೆ ನೀಡಿದ್ದಾರೆ. ನಾವೇನು ಮೈಸೂರಲ್ಲಿ ಡಬಲ್ ಡೆಕ್ಕರ್ ಬಸ್ ಅನ್ನ ಅಡ್ಡಾಡಿಸ್ತಾ ಇದ್ವಿ. ಆ 3 ದೊಡ್ಡ ಅಮರಾವತಿ ಹೋದ್ರೆ ಅಂಬಾರಿ ಡಬಲ್ ಡೆಕ್ಕರ್ ಬಸ್ಸಸ್ಗಳನ್ನು ಇಲ್ಲಿ ತರಿಸಿದ್ದೇವೆ. ಬೆಂಗಳೂರು ಪ್ರವಾಸಿಗರಿಗಂತೂ ಬಹುದೊಡ್ಡ ತಾಣ. ಹೀಗೆ 10 ಹಲವು ಇಲ್ಲಿ ವಿಶೇಷತೆಗಳೇನದಾವು ಬೆಂಗಳೂರದ್ದು. ಅವು ಇವತ್ತು ಈ ಬೆಂಗಳೂರನ್ನ ದೊಡ್ಡ ಪ್ರವಾಸಿ ತಾಣವನ್ನಾಗಿ ಮಾಡ್ತಾವು. ಎಲ್ಲೆಲ್ಲಿ ಈ ಬಸ್ಸುಗಳು ಹೋಗೋದಕ್ಕೆ ಸಾಧ್ಯ, ಎಲ್ಲೆಲ್ಲಿ ಹೋಗಬೇಕು ಅಂತ ನಾವು ಈಗ ನಿರ್ಣಯ ಮಾಡಿದ್ದೇವೆ. ಆ ನಿರ್ಣಯದಂತೆ ಈ ಬಸ್ಗಳನ್ನು ಪ್ರವಾಸಿಗರನ್ನು ಕರೆದುಕೊಂಡು ಹೋಗ್ತಾವು. ಅವ್ರಿಗೆ ಜ್ಞಾನಾರ್ಜನೆಯೂ ಮಾಡ್ತಾವು. ಒಂದು ರೀತಿ ಆನಂದ ಸಂತೋಷವನ್ನು ಉಂಟು ಮಾಡುವಂತೆ ಈ ಬಸ್ಗಳು ಉಪಯೋಗ ಆಗ್ತಾವು ಅಂತ ಹೇಳಿ ನನ್ನ. ಇನ್ನು ಡಬಲ್ ಡೆಕ್ಕರ್ ಬಸ್ಗೆ ಮೈಸೂರಿನ ದಸರಾ ಸಮಯದಲ್ಲಿ ಜನರ ರೆಸ್ಪಾನ್ಸ್ ಭರ್ಜರಿಯಾಗಿತ್ತು. ಲಂಡನ್ ಬಸ್ ಅಂತಲೇ ಸಖತ್ತು ಫೇಮಸ್ ಆಗಿರೋ ಈ ಡಬಲ್ ಡೆಕ್ಕರ್ ಬಸ್ನಲ್ಲಿ 20 ಆಸನಗಳ ವ್ಯವಸ್ಥೆ ಇದೆ. ಹಾಗಾದ್ರೆ ಈ ಸ್ಪೆಷಲ್ ಬಸ್ ಯಾವ ಪ್ರವಾಸಿ ಸ್ಥಳಕ್ಕೆ ಸಂಚರಿಸುತ್ತೆ ಅಂತ ನೋಡೋದಾದ್ರೆ, ಮೊದಲಿಗೆ ಇದು ರವೀಂದ್ರ ಕಲಾಕ್ಷೇತ್ರದಿಂದ ಪ್ರಾರಂಭವಾಗಿ ಹಡ್ಸನ್ ಸರ್ಕಲ್ ಎಂಟ್ರಿ ಕೊಡುತ್ತೆ. ಅಲ್ಲಿಂದ ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ಹೋಗುತ್ತೆ. ಬಳಿಕ ಚಿನ್ನಸ್ವಾಮಿ ಸ್ಟೇಡಿಯಂ ರೋಡ್ ಮೂಲಕ ವಿಧಾನಸೌಧ, ಕೆಆರ್ ಸರ್ಕಲ್, ಕಾರ್ಪೊರೇಷನ್ ಸರ್ಕಲ್ ಸುತ್ತ ಸಂಚರಿಸಿ ಮತ್ತೆ ರವೀಂದ್ರ ಕಲಾಕ್ಷೇತ್ರಕ್ಕೆ ವಾಪಸ್ ಆಗಲಿದೆ ಲಂಡನ್ ಡಬಲ್ ಡೆಕ್ಕರ್ ಬಸ್. ಇನ್ನು ಡಬಲ್ ಡೆಕ್ಕರ್ ಬಸ್ನಲ್ಲಿ ಸಂಚರಿಸೋ ಪ್ರತಿ ಪ್ರಯಾಣಿಕರಿಗೆ 180 ರೂಪಾಯಿ ನಿಗದಿ ಮಾಡಲಾಗಿದೆ. ಪ್ರತಿ ಟಿಕೆಟ್ ಖರೀದಿದಾರರಿಗೆ ಒಂದು ಹ್ಯಾಂಡ್ ಬ್ಯಾಂಡ್ ನೀಡಲಾಗುತ್ತೆ. ಇನ್ನು ಪ್ರಯಾಣಿಕರು ಟಿಕೆಟ್ ಬುಕ್ಕಿಂಗ್ ಆಗಿ ಆಫ್ಲೈನ್ ಮತ್ತು ಆನ್ಲೈನ್ನಲ್ಲಿ ಅವಕಾಶ ನೀಡಲಾಗಿದೆ. ಆಫ್ಲೈನ್ನಲ್ಲಿ ಟಿಕೆಟ್ ಪಡೆಯುವವರು ರವೀಂದ್ರ ಕಲಾಕ್ಷೇತ್ರದಲ್ಲಿ ಪಡೆಯಬಹುದು. www.ksdc.com ಭೇಟಿ ನೀಡಿ ಆನ್ಲೈನ್ನಲ್ಲಿ ಖರೀದಿ ಮಾಡಬಹುದಾಗಿದೆ. ಜೊತೆಗೆ ಬೆಳಿಗ್ಗೆ 10:30ರಿಂದ ಸಂಜೆ 8 ಗಂಟೆಯವರೆಗೆ ಪ್ರಯಾಣ ಮಾಡಲು ಅವಕಾಶವಿದೆ. ಒಟ್ಟಾರೆ ಪ್ರವಾಸಿಗರು ಮತ್ತು ಸ್ಥಳೀಯರು ಈ ಡಬಲ್ ಡೆಕ್ಕರ್ ಬಸ್ನಲ್ಲಿ ಪ್ರಯಾಣಿಸಿ ಬೆಂಗಳೂರಿನ ಐತಿಹಾಸಿಕ ಮತ್ತು ಆಧುನಿಕ ಭಾಗಗಳನ್ನು ಆನಂದಿಸಬಹುದು. ಈ ಸೇವೆಯ ಆರಂಭದೊಂದಿಗೆ ಬೆಂಗಳೂರು ಇನ್ನಷ್ಟು ಪ್ರವಾಸಿ ಸ್ನೇಹಿ ನಗರವಾಗಿ ಮಾರ್ಪಟ್ಟುಕೊಳ್ಳುವ ಸಾಧ್ಯತೆ ಇದೆ. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.